ವೆಲ್ಕಮ್ ಬ್ಯಾಕ್. ಬನ್ನಿ ಇನ್ನುಳಿದಿರುವಂತಹ ಸುದ್ದಿಗಳನ್ನು ಒಂದೊಂದಾಗಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಸಚಿವ ವಿ ಸೋಮಣ್ಣ ವರುಣ ಮತ್ತು ಚಾಮರಾಜನಗರದಿಂದ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಚಾಮರಾಜನಗರದ ವಿವಿಧೆಡೆ ಮತಯಾಚನೆಗೆ ಈಗಾಗಲೇ ಹೇಳಿದ್ದಾರೆ. ಪಾರ್ಕ್, ಹೋಟೆಲ್, ಕ್ಯಾಂಟೀನ್, ಅಂಗಡಿಗಳ ಬಳಿ ಮತಯಾಚನೆಯನ್ನ ಮಾಡ್ತಿದ್ದಾರೆ. ಈ ವೇಳೆ ಓರ್ವ ಬಾಲಕ ಸಿಎಂ ಆಗಬೇಕು ಅಂದ್ರೆ ಏನ್ ಮಾಡಬೇಕು ಸರ್ ಅಂತ ಸೋಮಣ್ಣ ಅವರನ್ನ ಪ್ರಶ್ನೆ ಮಾಡ್ದ. ಇದಕ್ಕೆ ವಿ ಸೋಮಣ್ಣ ಅವರು, ನೀನೇನು ಮಾಡಬೇಡ, ಚೆನ್ನಾಗಿ ಓದು, ಸಿಎಂ ಗಿಎಂ ಎಲ್ಲ ಲೆಕ್ಕ ಇಲ್ಲ, ನೀನೇ ದೊಡ್ಡ ಸಿಎಂ, ನಿನ್ನ ಹಣೆಯಲ್ಲಿ ಬರೆದಿದ್ರೆ ಸಿಎಂ ಆಗ್ತೀಯಾ ಅಂತ ಬಾಲಕನಿಗೆ ಸೋಮಣ್ಣ ಕಿವಿ ಮಾತು ಹೇಳಿದ್ದಾರೆ. ನೀನು ಓದು, ಚೆನ್ನಾಗಿ ಓದು, ಸಿ ಎಮ್ GM ಎಲ್ಲ ಲೆಕ್ಕ ಇಲ್ಲ, ನೀನೇ ದೊಡ್ಡ CM, ಮತ್ತು ನಿನ್ನ ಜವಾಬ್ದಾರಿ ಚೆನ್ನಾಗಿ ಓದಬೇಕು. ಸ್ಪೋರ್ಟ್ಸು ಮತ್ತೊಂದು ಆಕ್ಟಿವಿಟೀಸ್ ಇದೆ, ಬಾಕಿದೆಲ್ಲ ಬಿಟ್ಬಿಡು. ನಿನ್ಗೆ ಏನಾದ್ರು ಇದು ಬರೆದಿದ್ರೆ ಸತ್ಯ. ವರುಣಾದಲ್ಲಿ ಸೋಮಣ್ಣ ಗೆಲುವಿಗೆ ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ, ಸೋಮಣ್ಣ ಪರ ದೇವರು ಮೆಚ್ಚುವ ರೀತಿಯಲ್ಲಿ ಕೆಲಸವನ್ನ ಮಾಡ್ತೀನಿ ಎಂದು ರಾಜ್ಯ ಬಿಜೆಪಿ ಉಪಾಧ್ಯಕ್ಷ BY ವಿಜಯೇಂದ್ರ ಹೇಳಿಕೆಯನ್ನ ನೀಡಿದ್ದಾರೆ. ಹನೂರ್ನಲ್ಲಿ ಮಾತನಾಡಿದ ಅವರು, ನಾನು ವರುಣಾದಲ್ಲಿ ಪ್ರಚಾರವನ್ನ ಮಾಡ್ತೀನಿ, ಯಾರೇ ಅಭ್ಯರ್ಥಿಯಾದರೂ ಎಲ್ಲರೂ ಒಗ್ಗಟ್ಟಿನಿಂದ ಶ್ರಮಿಸಬೇಕು ಅಂತ ಪಕ್ಷದ ಪ್ರಮುಖರಿಗೆ ತಿಳಿಸಿದ್ದೇನೆ ಎಂದರು. ಮಾತ್ರ ಪ್ರಾಮಾಣಿಕವಾಗಿ ದೇವ್ರ ಮೆಚ್ಚೋ ರೀತಿಯಲ್ಲಿ ನಮ್ಮ ಪ್ರಮುಖರಿಗೆ ನೋಡ್ರಿ, ಪಕ್ಷ ನಿರ್ಧಾರ ಮಾಡಿರ್ತಕ್ಕಂಥದ್ದು, ಸೋಮಣ್ಣವರು ವರ್ಣ ಬರಬೇಕು ಅಂತಕ್ಕಂಥದ್ದು ಪಕ್ಷ ನಿರ್ಧಾರ ಮಾಡಿರ್ತಕ್ಕಂಥದ್ದು. ಯಾರೇ ಅಭ್ಯರ್ಥಿ ಆದರೂ ಕೂಡ ನಾವೆಲ್ಲ ಕೂಡ ಒಗ್ಗಟ್ಟಾಗಿ ಶ್ರಮವನ್ನು ಹಾಕಬೇಕು ಅನ್ನೋ ಮಾತನ್ನು ಹೇಳಿದ್ದಾರೆ. ಎಲ್ಲರೂ ಕೂಡ ಶ್ರಮವನ್ನು ಹಾಕ್ತಾ ಇದ್ದಾರೆ. ನನಗೂ ಈ ಮಾಹಿತಿ ಕಿವಿಗೆ ಬಿತ್ತು. ನಿನ್ನೆ ರುದ್ರೇಶ್ ಅವರು ಅದ್ರ ಬಗ್ಗೆ ಚರ್ಚೆಯನ್ನು ಮಾಡಿದೆ. ಅವ್ರಿಗೆ ಯಾರು ಅಂತಲೂ ಅವ್ರ ಬಗ್ಗೆ ಮಾಹಿತಿ ಇಲ್ಲ. ಇವೆಲ್ಲ ಊಹಾಪೋಹಗಳು, ಅದಕ್ಕೆ ನಾವು ಉತ್ತರ ಕೊಡಬೇಕು. ಸಿದ್ದರಾಮಯ್ಯ ನಯವಂಚಕ, ದಲಿತ ವಿರೋಧಿ. 2006ರಲ್ಲಿ ಸಿದ್ದರಾಮಯ್ಯಗೆ ದಲಿತ ಸಮುದಾಯದವರು ರಕ್ಷಣೆ ಕೊಟ್ಟಿದ್ರು. ಆದರೆ ಸಿದ್ದರಾಮಯ್ಯರಿಂದಲೇ ದಲಿತ ನಾಯಕತ್ವ ಕೊನೆಯಾಯಿತು. ಈ ಬಾರಿ ದಲಿತ ಸಮುದಾಯ ಸಿದ್ದರಾಮಯ್ಯರ ಕೈ ಹಿಡಿಯೋದಿಲ್ಲ ಅಂತ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿಯ MLC ಛಲವಾದಿ ನಾರಾಯಣಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಜಿ ಪರಮೇಶ್ವರ್ ಮತ್ತು ಖರ್ಗೆಯವರನ್ನ ಸೋಲಿಸಿದ್ದು ಸಿದ್ದರಾಮಯ್ಯ ಅಂತ ಕಿಡಿಕಾರಿದ್ರು. ಸಿದ್ದರಾಮಯ್ಯ ವೈರಿಗಳನ್ನ ತಾನಾಗೇ ಉತ್ಪತ್ತಿ ಮಾಡ್ಕೊಂಡಿದ್ದಾರೆ ಹೊರತು ಅವ್ರಿಗೆ ವೈರಿತ್ವ ಇರಬೇಕಾಗಿರ್ಲಿಲ್ಲ. ನನ್ನ ಬಂಧುಗಳನ್ನ ಎಲ್ಲ ಭೇಟಿ ಮಾಡಿ ಆಗ್ತೆ ಶ್ರೀನಿವಾಸ್ ಪ್ರಸಾದ್ ಪಕ್ಷಕ್ಕೆ ಬಂದಿರಲಿಲ್ಲ. ಅವ್ರಿಗೋಗಿ ಕಾಲಿಡ್ಕೊಂಡೆ ನಾನು. ಯಾರಿಗಾಗಿ? ಸಿದ್ದರಾಮಯ್ಯನಿಗಾಗಿ. ದಲಿತ ಸಮುದಾಯ ಅವತ್ತು ಅವರಿಗೆ ರಕ್ಷಣೆ ಕೊಡದೇ ಇದ್ರೆ ಅವತ್ತೇ ಸೋತ್ಪಡ್ತಿದ್ರು. ಪ್ರಾಣ ಕೊಟ್ಟ ನಮ್ಮ ಪ್ರಾಣ ತೆಗೆದ್ರು ಇವರು. ದಲಿತರು ಅರ್ಥ ಮಾಡ್ಕೊಳ್ಬೇಕು. ಸಿದ್ದರಾಮಯ್ಯ ವರುಣ ಅಭ್ಯರ್ಥಿ ವಿ ಸೋಮಣ್ಣ ಪರ ಪ್ರಚಾರಕ್ಕೆ ತೆರಳಿದ್ದ ಸಂಸದ ಪ್ರತಾಪ್ ಸಿಂಹರನ್ನ ಕುಪ್ಯ ಗ್ರಾಮದಲ್ಲಿ ಜನರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ನಾವು ಬಂದಿರುವುದೇ ಸಂವಿಧಾನ ಬದಲಾಯಿಸುವುದರ ಕೈ ಎಂದು ಬಿಜೆಪಿಯವರು ಹೇಳಿದ್ರು. ಸಂವಿಧಾನ ರಚಿಸಿದ ಅಂಬೇಡ್ಕರ್ ಅಭಿಮಾನಿಗಳಾದ ನಾವು ನಿಮ್ಮನ್ನ ಹೇಗೆ ಬೆಂಬಲಿಸುವುದು? HC ಮಹದೇವಪ್ಪಗೆ ನಿಮ್ಮದೇ ಸರ್ಕಾರವಿದ್ದಾಗ ರಸ್ತೆ ರಾಜ ಎಂದು ಬಿರುದು ಕೊಟ್ಟಿದ್ರಿ. ಈಗ ಮೈಸೂರು ಬೆಂಗಳೂರು ದಶಪಥ ಹೆದ್ದಾರಿ ನಿರ್ಮಾಣವಾದ ಮೇಲೆ ಅವರ ವಿರುದ್ಧವೇ ಆರೋಪವನ್ನ ಮಾಡ್ತಿದ್ದೀರಿ, ಇದು ಸರಿಯೇ ಎಂದು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅಕ್ಕಿ ಮೋದಿಯದ್ದು, ಚೀಲ ಸಿದ್ದರಾಮಯ್ಯರದ್ದು ಎನ್ನುವ ನೀವೇನೂ ಕೊಡುಗೆ ಕೊಟ್ಟಿದ್ದೀರಿ ಎಂದು ಪ್ರಶ್ನಿಸಿದ್ದಾರೆ. ಗ್ಯಾಸ್ ಬೆಲೆ ಎಷ್ಟು ರೇಟ್ ಆಗಿದ್ದು ಸರ್ಕಾರ ನಿಮ್ ಸರ್ಕಾರದಲ್ಲಿ ಗ್ಯಾಸ್ ಹೋಗಿ ಪ್ರಸಾದ್ ಸಾಹೇಬ್ರು ಗೆದ್ದೆ 5 ವರ್ಷದಲ್ಲಿ ಗೆದ್ದಾಗ ಬಂದಿರೋದು. ಇನ್ನು ಊರೇನು ಅಂತ ನೋಡಕ್ ಗ್ರಾಮದ ಮುಖಂಡರೊಬ್ಬ ಹಣ ಕೊಡೋದಾಗಿ ನಂಬಿಸಿ ಪಕ್ಷೇತರ ಅಭ್ಯರ್ಥಿ ಗೋಪಿಕೃಷ್ಣ ಅನ್ನವರ ರೋಡ್ ಶೋಗೆ ಕರೆದೊಯ್ದು ಹಣ ಕೊಟ್ಟಿಲ್ಲ. ಇದೇ ಕಾರಣಕ್ಕೆ ಗ್ರಾಮದ ಮಹಿಳೆಯೊಬ್ಬರು ಆತನನ್ನ ಅಟ್ಟಾಡಿಸಿ ಹೊಡೆದಿರುವ ಘಟನೆ ತರೀಕೆರೆ ತಾಲೂಕಿನ ಪಿರಮೇನಹಳ್ಳಿಯಲ್ಲಿ ನಡೆದಿದೆ. ಹೌದು, ನಿನ್ನೆ ನಾಮಪತ್ರ ಸಲ್ಲಿಸೋದಕ್ಕೆ ಕೊನೆಯ ದಿನವಾಗಿದ್ದು ಪಕ್ಷೇತರ ಅಭ್ಯರ್ಥಿ ಗೋಪಿಕೃಷ್ಣ ನಾಮಪತ್ರವನ್ನು ಸಲ್ಲಿಸಿದ್ರು. ಆಗ ರೋಡ್ ಶೋ ಮಾಡಿದ್ದು ಗ್ರಾಮದ ಜನರಿಗೆ ಹಣ ಕೊಡೋದಾಗಿ ಹೇಳಿ ಕರೆದುಕೊಂಡು ಹೋಗಿ ಬಳಿಕ ಹಣ ಕೊಟ್ಟಿಲ್ಲ. ಇದಕ್ಕೆ ಕೋಪಗೊಂಡ ಮಹಿಳೆ ಆ ವ್ಯಕ್ತಿ ಮೇಲೆ ಹಲ್ಲೆ ಮಾಡಿದ್ದಾರೆ. ರಾಜ್ಯದಲ್ಲಿ ಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ಕಾವು ಹೆಚ್ಚುತ್ತಾ ಇತ್ತು. ಈ ನಡುವೆ ಶಾಸಕರೊಬ್ಬರು ಎದುರಾಳಿ ಅಭ್ಯರ್ಥಿಯ ಮೇಲೆ ದರ್ಪ ಮೆರೆದ ವಿಡಿಯೋ ವೈರಲ್ ಆಗ್ತಿದೆ. ನಾಮಪತ್ರ ಸಲ್ಲಿಸಲು ಬಂದ ಅಭ್ಯರ್ಥಿಯ ಮೇಲೆ ಬಿಜೆಪಿ ಶಾಸಕ ಬಸವರಾಜ ದಡೇಸಗೂರು ಕನಕಗಿರಿ ತಹಶೀಲ್ದಾರ್ ಕಚೇರಿಯಲ್ಲಿ ದರ್ಪವನ್ನ ಮೆರೆದಿದ್ದಾರೆ. ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರುವ ಧರ್ಮಣ್ಣ ಜೊತೆ ಶಾಸಕ ದಡೇಸಗೂರು ಗಲಾಟೆಯನ್ನ ಮಾಡಿದ್ದಾರೆ. ಪಕ್ಷೇತರವಾಗಿ ಸ್ಪರ್ಧಿಸಿದ್ರೆ ಮತ ವಿಭಜನೆಯಾಗುತ್ತೆ ಎಂಬ ಭೀತಿಯಲ್ಲಿರೋ ಶಾಸಕರು ಅಭ್ಯರ್ಥಿಯನ್ನ ಹೆದರಿಸಲು ಮುಂದಾಗಿದ್ದಾರೆ ಎಂಬ ಮಾತುಗಳು ಕೂಡ ಕೇಳಿ ಬರ್ತಿವೆ.
ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಶ್ರೀನಿವಾಸಪುರ ತಾಲೂಕಿನ ಮುಸ್ಲಿಂ ಮುಖಂಡನ ಆರೋಗ್ಯ ವಿಚಾರಿಸುವಾಗ ಪತ್ನಿಯನ್ನ ನೆನೆದು ಗಳಗಳನೆ ಕಣ್ಣೀರು ಹಾಕಿದ್ದಾರೆ. ಅಡ್ಡಗಲ್ನಲ್ಲಿರುವ ಮಸೀದಿಗೆ ರಮೇಶ್ ಕುಮಾರ್ ಭೇಟಿ ಕೊಟ್ಟಿದ್ರು. ಆ ವೇಳೆ ಮುಸ್ಲಿಂ ಮುಖಂಡರು ಎದುರಾಗಿದ್ದಾರೆ. ಆತ ಸ್ಟ್ರೋಕ್ನಿಂದಾಗಿ ಅಂಗವಿಕಲನಾಗಿರುವುದನ್ನು ಕಂಡು ರಮೇಶ್ ಕುಮಾರ್ ಕಣ್ಣೀರು ಹಾಕಿದ್ದಾರೆ. ಹೆದ್ದಾರಿಗೆ ಅಂಡರ್ಪಾಸ್ ನಿರ್ಮಿಸಿದ್ದಕ್ಕೆ ಮಂಡ್ಯದ ಗೌಡಹಳ್ಳಿ ಗ್ರಾಮಸ್ಥರು ಮತದಾನ ಬಹಿಷ್ಕಾರಕ್ಕೆ ಮುಂದಾಗಿದ್ದಾರೆ. ಗ್ರಾಮದ ಮೂಲಕ ಹಾದು ಹೋಗಿರುವ ಮೈಸೂರು ಬೆಂಗಳೂರು ದಶಪಥ ಹೆದ್ದಾರಿಗೆ ಅಂಡರ್ಪಾಸ್ ಇಲ್ಲ. ಆದ್ರಿಂದ ಗ್ರಾಮಸ್ಥರು ರಸ್ತೆ ದಾಟಲು ಕಿಲೋಮೀಟರ್ ಗಟ್ಟಲೆ ಸುತ್ತಿ ಬರ್ತಿದ್ದಾರೆ. ರೋಡ್ ಮಾಡಲಿಲ್ಲ ಅಂತ ಅಂದ್ರೆ ಬಹಿಷ್ಕಾರ ಮಾಡ್ತೀವಿ. ಅಂಡರ್ಪಾಸ್ ಮಾಡಲಿಲ್ಲ ಅಂತ ಅಂದ್ರೆ ಸಿದ್ದರಾಮಯ್ಯ ಸಿಎಂ ಆಗಬೇಕು, ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಬೇಕು ಅಂತ ಅಭಿಮಾನಿಯೋರ್ವ ವಿಭಿನ್ನ ಹರಕೆ ಹೊತ್ತಿದ್ದಾನೆ. ಹೌದು, ಹನುಮಂತಪ್ಪ ಜಟ್ಟಿ ಎಂಬಾತ 1 ಕ್ವಿಂಟಾಲ್ ಭಾರದ ಅಕ್ಕಿ ಮೂಟೆ ಹೊತ್ತು ದೀಡ್ ನಮಸ್ಕಾರ ಹಾಕಿದ್ದಾನೆ. ಗದಗ ತಾಲೂಕಿನ ಲಕ್ಕುಂಡಿಯ ವಿರೂಪಾಕ್ಷೇಶ್ವರ ದೇವಸ್ಥಾನದಿಂದ ಮಾರುತೇಶ್ವರ ದೇವಸ್ಥಾನದವರೆಗೆ ದೀಡ್ ನಮಸ್ಕಾರ ಹಾಕಿ ಗಮನ ಸೆಳೆದಿದ್ದಾನೆ. ಇನ್ನು ರಾಜ್ಯ ವಿಧಾನಸಭಾ ಚುನಾವಣೆ ಮುಗಿಯುವವರೆಗೆ ರೌಡಿ, ಪುಡಿರೌಡಿ, ಗೂಂಡಾ ಮತ್ತು ಮಾದಕ ವಸ್ತುಗಳನ್ನು ಮಾರಾಟ ಮಾಡುವವರಿಗೆ ಉಳಿಗಾಲವಿಲ್ಲ. ಆಗ್ನೇಯ ವಲಯದ ಪೊಲೀಸರು ಸಮಾಜ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗುವವರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ತಿದ್ದಾರೆ. ಆಗ್ನೇಯ ವಿಭಾಗದ ಡಿಸಿಪಿ ಸಿಕೆ ಬಾಬಾ ವಲಯದ ಎಲ್ಲಾ ಠಾಣೆಗಳ ಪೊಲೀಸರು ಒಂದು ಟೀಮ್ ಮಾಡಿಕೊಂಡು ತಮ್ಮ ಠಾಣಾ ವ್ಯಾಪ್ತಿಯಲ್ಲಿ ಬರುವ ರೌಡಿ ಶೀಟರ್ ಮನೆಗಳ ಮೇಲೆ ದಾಳಿಯನ್ನು ನಡೆಸಿ ಮನೆಯಲ್ಲಿ ಅಡಗಿಸಿರಬಹುದಾದ ಮಾರಕಾಸ್ತ್ರ ಮತ್ತು ಡ್ರಗ್ಸ್ ಅನ್ನು ವಶಪಡಿಸಿಕೊಳ್ತಿದ್ದಾರೆ. ನಟ ಸುದೀಪ್ ರಾಜಕೀಯ ರಂಗ ಸೇರುತ್ತಾರೆ ಎನ್ನುವ ಗುಸುಗುಸು ಕೆಲ ದಿನಗಳ ಹಿಂದೆ ಕೇಳಿಬಂದಿತ್ತು. ಅದರ ಬೆನ್ನಲ್ಲೇ ಸುದೀಪ್ ಖಾಸಗಿ ವಿಡಿಯೋ ಲೀಕ್, ಬೆದರಿಕೆ ಪತ್ರಗಳು ಮನೆಗೆ ಬಂದಿತ್ತು. ಈ ಹಿಂದಿದ್ದ ಸುದೀಪ್ ಮನೆಯ ಕಾರು ಚಾಲಕನ ಮೇಲೆ ಪೊಲೀಸರಿಗೆ ಅನುಮಾನ ಇತ್ತು. ಇದೀಗ ಆತನನ್ನ ಸಿಸಿಬಿ ಪೊಲೀಸರು ವಿಚಾರಣೆಯನ್ನ ನಡೆಸಿದ್ದಾರೆ. ಆದರೆ ಕೃತ್ಯಕ್ಕೆ ಸಂಬಂಧಿಸಿದಂತೆ ಆತನಿಂದ ಪೊಲೀಸರಿಗೆ ಯಾವುದೇ ಮಾಹಿತಿ ಕೂಡ ಸಿಕ್ಕಿಲ್ಲ. ದ್ವಿತೀಯ ಪಿಯು ಫಲಿತಾಂಶ 2023 ಪ್ರಕಟಗೊಂಡಿದೆ. ಈ ಸಂದರ್ಭದಲ್ಲಿ ಒಟ್ಟಾರೆ 74.67% ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯು ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದರೆ ಯಾದಗಿರಿ ಜಿಲ್ಲೆ ಕೊನೆಯ ಸ್ಥಾನದಲ್ಲಿದೆ. ಆರ್ಟ್ಸ್ನಲ್ಲಿ ತಬಸುಮ್ ಶೇಖ್, ಸೈನ್ಸ್ನಲ್ಲಿ SM ಕೌಶಿಕ್ ಹಾಗೆ ಸುರಭಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ.